ದರ್ಶನ್ ಮನೆಯಲ್ಲಿ ಬಟ್ಟೆ, ಶೂ, ಬಕೆಟು, ಮಗ್ ಎಲ್ಲವನ್ನ ಕೂಡ ಜಪ್ತಿ ಮಾಡಿಕೊಂಡಿದ್ದಾರೆ ಪೊಲೀಸರು. ದರ್ಶನ್ ಬಳಸಿದಂತ ವಸ್ತುಗಳಲ್ಲಿ ರಕ್ತದ ಕಲೆ ಪತ್ತೆ ಆಗಿರುವಂತ ಶಂಕೆ ಇದೆ. ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಪೊಲೀಸರು ಕಳಿಸಿದ್ದಾರೆ. ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಒಂದು ವೇಳೆ ಎಫ್ಎಸ್ಎಲ್ ವರದಿಯಲ್ಲಿ ದೃಢವಾದ್ರೆ ದರ್ಶನ್ಗೆ ಸಂಕಷ್ಟ ಅನ್ನೋದು ಕಟ್ಟಿಟ್ಟ ಬುತ್ತಿ. ಈಗಾಗಲೇ ದರ್ಶನ್ ಮನೆಯ ಮಹಜರನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ದರ್ಶನ್ ಮನೆಯಲ್ಲಿ ಏನ್ ಬಟ್ಟೆ, ಶೂ, ಬಕೆಟು, ಮಗ್ಗು ಇದೆಲ್ಲ ಇತ್ತು ಅದೆಲ್ಲವನ್ನ ಜಪ್ತಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಆ ಕೊಲೆ ಆಗಿದ್ದಂತ ದಿನ ದರ್ಶನ್ ಧರಿಸಿದಂತ ಬಟ್ಟೆ ಯಾವುದು ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳ್ಕೊಂಡಿರ್ತಾರೆ. ಜೊತೆಗೆ ಶೂ ಮತ್ತು ಅವರ ಮನೆಯಲ್ಲಿದ್ದಂಥ ಬಕೆಟ್, ಮಗ್ಗು, ಯಾಕಂದ್ರೆ ಈ ಪ್ರಕರಣ ಆಗಿ ಮನೆಗೆ ಬಂದ ನಂತರ ಇವರು ಇದೆಲ್ಲವನ್ನ ಬಳಕೆ ಮಾಡ್ಕೊಂಡಿದ್ರೆ ಇಲ್ಲೂ ಕೂಡ ರಕ್ತದ ಕಲೆ ಪತ್ತೆ ಆಗುವಂತ ಶಂಕೆ ಇರುವಂತ ಹಿನ್ನೆಲೆಯಲ್ಲಿ ಇದೆಲ್ಲವನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಆಲ್ರೆಡಿ ದರ್ಶನ್ ಬೆಲ್ಟ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಬಿಕಾಸ್ ರೇಣುಕಾಸ್ವಾಮಿಗೆ ದರ್ಶನ್ ಧರಿಸಿದಂತ ಬೆಲ್ಟ್ನಿಂದಲೇ ಹಲ್ಲೆಯನ್ನ ಮಾಡಲಾಗಿತ್ತು, ಮನಸೋ ಇಚ್ಛೆ ಹೊಡೆಯಲಾಗಿತ್ತು ಅನ್ನುವಂಥ ಒಂದು ಆರೋಪ ಕೂಡ ಇದೆ. ಸೊ ಹೀಗಿರ್ಬೇಕಾದ್ರೆ ಅದು ಕೂಡ ಪ್ರಮುಖ ಸಾಕ್ಷಿ ಆಗುತ್ತೆ. ಈಗ ಬೆಲ್ಟಿಂದನೇ ಹೊಡೆದಿದ್ರೆ ರೇಣುಕಾಸ್ವಾಮಿಗ ಚರ್ಮ ಅಥವಾ ಅವರ ರೋಮ ಅಥವಾ ರಕ್ತ ಯಾವುದೇ ಕೂಡ ಒಂದು ಸ್ವಲ್ಪನೂ ಆ ಬೆಲ್ಟ್ನಲ್ಲಿ ಅಂಟಿದ್ರೆ ಅದು ಕೂಡ ಪ್ರಮುಖವಾದಂಥ ಸಾಕ್ಷಿ ಆಗತ್ತೆ. ಅದರ ಜೊತೆಗೆ ಈಗ ದರ್ಶನ್ ಧರಿಸಿದ್ದಂಥ ಬಟ್ಟೆ, ಶೂ, ಬಕೆಟ್, ಮಗ್ಗು, ಈ ಬಕೆಟ್ ಮತ್ತು ಮಗ್ ಇದನ್ನೆಲ್ಲ ಯಾಕೆ ಜಪ್ತಿ ಮಾಡಿದ್ರು ಅನ್ನೋದು ಕೆಲವರು ಪ್ರಶ್ನೆ ಆಗಿರುತ್ತೆ. ಈ ಪ್ರಕರಣ ಮುಗಿದ ಮೇಲೆ ನೇರವಾಗಿ ದರ್ಶನ್ ಹೋಗಿರೋದು ಅವರದ್ದೇ ನಿವಾಸಕ್ಕೆ. ಸೊ ಹೋದ ನಂತರ ಅಕಸ್ಮಾತ್ ಅವರ ಮೈ ಮೇಲೂ ಏನಾದರೂ ರಕ್ತಗಳು ಅಂಟಿದ್ರೆ, ರೇಣುಕಾಸ್ವಾಮಿಯ ರಕ್ತವೇನಾದರೂ ಅಂಟಿದ್ರೆ ಅದನ್ನು ತೊಳೆದುಕೊಳ್ಳುವಂಥ ಪ್ರಯತ್ನ ಆಗೇ ಇರುತ್ತೆ. ಆ ನಿಟ್ಟಿನಲ್ಲಿ ಅದನ್ನೂ ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಎಲ್ಲೆಲ್ಲಿ ಸಾಕ್ಷಿಗಳು ಅಂತ ಸಿಗುತ್ತೋ ಆ ಯಾವುದೇ ಸಾಕ್ಷಿಗಳನ್ನ ಮಿಸ್ ಮಾಡ್ಕೊಡ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಬಲವಾದಂಥ ಸಾಕ್ಷಿಗಳು ಇಲ್ಲಿ ಅವಶ್ಯಕವಾಗಿ ಬೇಕಾಗಿದೆ. ಬಿಕಾಸ್ ಇದೊಂದು ಹೈ ಪ್ರೊಫೈಲ್ ಕೇಸ್. ಇನ್ನೂ ಕೂಡ ಕೆಲವರು ಈ ಪ್ರಕರಣಕ್ಕೂ ದರ್ಶನ್ಗೂ ಸಂಬಂಧವೇ ಇಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ. ಕೊಲೆ ಆಗಿರೋದಕ್ಕೆ ಪ್ರೂವ್ ಇದೆಯಾ? ವಾಸೆ ಕೊಲೆ ಮಾಡಿದಾರಾ? ವಾಸಲ್ಲಿದ್ರು ಅಂತ ಏನು ಗ್ಯಾರಂಟಿ? ಈ ಥರದ್ದೆಲ್ಲ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಆಲ್ರೆಡಿ CCTV ವಿಜುವಲ್ಸ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಟೆಕ್ನಿಕಲ್ ಸಾಕ್ಷಿಗಳು ಪೊಲೀಸರ ಬಳಿ ಆಲ್ರೆಡಿ ಇದೆ, ಇಲ್ಲದೇನೆ ವಶಕ್ಕಂತೂ ಪಡ್ಕೊಂಡಿಲ್ಲ. ಆದರೆ ಇನ್ನೂ ಏನೆಲ್ಲ ಸಾಕ್ಷಿಗಳು ಸಿಗುತ್ತೆ, ಪ್ರತಿಯೊಂದು ಸಾಕ್ಷಿಗಳು ಇಂಪಾರ್ಟೆಂಟ್ ಆಗಿರೋದ್ರಿಂದ ಪೊಲೀಸರು ಇದೆಲ್ಲವನ್ನು ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ.